ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಬ್ಯೂಟಿಫುಲ್ ಕಮ್ಯುನಿಟಿಗೆ. ಟೈಮ್ ಆ್ಯಕ್ಚುಲಿ 4:15 ಎಕ್ಸಾಕ್ಟ್ಲಿ. ಇವಾಗ ಜಸ್ಟ್ ಅಲಾರ್ಮ್ ಹುಡ್ಕೊಂತು. ಅಲ್ಲಿ 4:15ಗೆ ಅಲಾರ್ಮ್ ಇಟ್ಟಿದ್ದೆ ನಾನು, ಬಟ್ 4:15ಗಿಂತ ಮುಂಚೆನೇ ಎದ್ದುಬಿಟ್ಟೆ. ಅದು ಹಾಗೆ ಅನಿಸುತ್ತೆ. ನಾನು ಯೂಶ್ವಲಿ ಟ್ಯಾಪ್ ಬೆಳಗ್ಗೆ ಶುರು ಮಾಡ್ಕೊತೀನಿ ಮಾತಾಡೋಕ್ಕೆ. ಬಟ್ ಎನಿವೇ, ಗುಡ್ ಮಾರ್ನಿಂಗ್. ನಾನಿವತ್ತು ಆಚೆ ಹೋಗ್ತಾ ಇದ್ದೀನಿ, ಸೊ ಅದಕ್ಕೆ ಬೇಗನೆ ಎದ್ದಿದ್ದೀನಿ. ಹೋಗಿ ಬೇಗ ಎಲ್ಲ ಫಸ್ಟ್ ಒಂದು ಗ್ಲಾಸ್ ನೀರು ಕುಡ್ಕೊಂಡು ಆಮೇಲೆ ಬೇಗ ಸ್ನಾನ ಮಾಡಬೇಕು. ಮಾಡ್ತಾ ಸ್ನಾನ ಮುಗಿಸ್ಕೊಂಡು ಆಮೇಲಿಂದ ನಿಧಾನಕ್ಕೆ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾರ ಜೊತೆ ಹೋಗ್ತಾ ಇದ್ದೀನಿ, ಏನು ಪ್ಲ್ಯಾನ್ಸ್ ಇವತ್ತು ಅಂತ ಹೇಳಿ. ಓಕೆನಾ? ಇವತ್ತು ಫುಲ್ ಮಲಾಸನ ಎಲ್ಲ ಮಾಡೋಕ್ಕೇನು ಟೈಮ್ ಇಲ್ಲ. ನಾನೇನು ಸೋಪ್ ಮಾಡಿಬಿಟ್ಟಿಲ್ಲ ಇವತ್ತು ಬೆಳಗ್ಗೆ ತೊಗೊಳಕ್ಕೆ. ಐ ಜಸ್ಟ್ ಟೇಕ್ ಐ ಶಾರ್ಟ್. ಐ ಡೋಂಟ್ ಥಿಂಕ್ ಸೊ ಇವತ್ತು ಧೂಪ ಎಲ್ಲ ಹಾಕೋಕ್ಕೆ ಟೈಮ್ ಇರುತ್ತೆ ಅಂತ. ನನ್ನ ಗಿಡದಲ್ಲಿ ಮಲ್ಲಿಗೆ ಬಿಟ್ಟಿದೆ ದೇವ್ರಿಗೆ. ಖುಷಿ ಆಗುತ್ತಲ್ವ ನಿಮ್ಮ ಗಿಡದಿಂದ ಹೂನ ದೇವ್ರಿಗೆ ಇಡೋಕ್ಕೆ? ನನಗಂತೂ ಸಖತ್ ಖುಷಿ ಆಗುತ್ತೆ. ಇದೇ ಫಸ್ಟ್ ಟೈಮು, ಅಂದರೆ ಇವಾಗ ಬಿಡ್ತಾ ಇರೋದು ಹೂವು. ಸೊ ಇವತ್ತಿಂದು ಫಸ್ಟ್ ಪ್ಲಕ್. ಮೊನ್ನೆ ಒಂದು ಸ್ವಲ್ಪ ಬಿಟ್ಟಿತ್ತು, ಬಟ್ ನಾನು ಇರಲಿಲ್ಲ, ಸೊ ಎಲ್ಲ ಒಣಗೋಗ್ಬಿಟ್ಟಿತ್ತು. ಬಟ್ ಇದು ಬಂದಾದ್ಮೇಲೆ ಇದೇನೆ ಫಸ್ಟ್. ಕ್ಯೂಟಾಗಿದೆ. ಸೊ ಬೇಗ ಬೇಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ಪೂಜೆ ಮಾಡಿಬಿಟ್ಟು ಹೊರಡಬೇಕು ಅಂತ. ಆ್ಯಂಡ್ ನಂದು ಮಂತ್ರ ಮೆಡಿಟೇಷನ್ ಎಲ್ಲ ಮುಗಿಸ್ಕೊಂಡು ರೆಡಿ ಆಗೋಕ್ಕೆ ಶುರು ಆದೆ. ಈಗ ಬೇಗ ಬೇಗ ರೆಡಿ ಆಗೋ ಸಮಯ ಆಯಿತಾ. ಹೀಟ್ ಪ್ರೊಟೆಕ್ಟರ್ ಯಾವತ್ತೂ ಅಷ್ಟೇ, ನೀವು ಸ್ಟೈಲಿಂಗ್ ಮಾಡಬೇಕಾದ್ರೆ ಹೀಟ್ ಪ್ರೊಟೆಕ್ಟರ್ ಹಾಕೊಳ್ಳೋದು ಮರಿಬೇಡಿ. ಐ ರಿಯಲಿ ಡೋಂಟ್ ನೋ ಹೌ ಮಚ್ ಟೈಮ್ ಐ ಹ್ಯಾವ್. ಟೈಮ್ ಎಷ್ಟು ಅಂತಲೂ ಗೊತ್ತಿಲ್ಲ. ಸೊ ಟೈಮ್ ಇಲ್ದಿರೋ ಟೈಮಲ್ಲೇ ನಾನು ಏನಕ್ಕೆ ಬ್ಲೋ ಡ್ರೈ ಮಾಡ್ಕೊಬೇಕು ಇವತ್ತು ಅಂತ ನನಗೆ ಅನಿಸ್ತು. ನನಗೆ ಗೊತ್ತಿಲ್ಲ, ಬಿಕಾಸ್ ಕರ್ಲಿಂಗ್ ಕ್ರೀಮ್ ಹಾಕ್ಕೊಂಡಿದ್ರೆ ಪ್ರಾಬಬ್ಲಿ ನಾನು 5 ನಿಮಿಷದಲ್ಲಿ ಮುಗಿಸ್ಕೊಂಡ್ಬಿಡ್ಬೋದಿತ್ತು. ಬಟ್ ಎನಿವೇ ನಾನು ಬ್ಲೋ ಡ್ರೈ ಮಾಡ್ಕೊಬೇಕು ಅಂತ ಅನಿಸ್ತಾ ಇತ್ತು ನನ್ನ ಹೇರ್ನ ಇವತ್ತು. ಸೊ ಯಾವಾಗಲೂ ಬ್ಲೋ ಡ್ರೈ ಮಾಡೋಕ್ಕಿಂತ ಮುಂಚೆ ಮೇಕ್ ಶ್ಯೂರ್ ನೀವು 80% ಹೇರ್ನ ಡ್ರೈ ಮಾಡಬೇಕು ಅಂತ ಹೇಳಿಬಿಟ್ಟು. ಕಂಪ್ಲೀಟಾಗಿ ಡ್ರೈ ಮಾಡಬೇಡಿ, 80% ಡ್ರೈ ಮಾಡಿ ಅದಾದಮೇಲೆ ಬ್ಲೋ ಡ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ಕೂದಲು. ಸೊ ನಿಮಗೆ ಬ್ಲೋ ಔಟ್ ಮಾಡೋದು ಏನಾದರೂ ಟ್ಯೂಟೋರಿಯಲ್ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಅದರದ್ದೊಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಐ ರಿಯಲಿ ಲವ್ಡ್ ಹೌ ಮೈ ಬ್ಲೋ ಔಟ್ ಟರ್ನ್ಡ್ ಔಟ್. ತುಂಬ ಕಡಿಮೆ ಸಮಯ ಇದ್ದರೂ ಕೂಡ ತುಂಬ ಚೆಂದ ಬಂದಿದೆ, ವಾಲ್ಯೂಮೈಸಿಂಗ್ ಆಗಿದೆ. ಸೊ ಐ ರಿಯಲಿ ಲವ್ಡ್ ಇಟ್. ಸೊ ಇವಾಗ ರೆಡಿ ಆಗೋಣ. ಸೊ ನಾನು ಹಾಕ್ಕೊತಾ ಇರೋದು ಐಬ್ರೋ ಸೆಟ್ ಮಾಡ್ಕೊತಾ ಇದ್ದೀನಿ. ಅದು ಬಿಟ್ಟರೆ ಮಾಯ್ಶ್ಚರೈಸರ್ ಹಾಕ್ಕೊಂಡಿದ್ದೀನಿ, ಸನ್ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಬ್ಲಷ್ ಹಾಕ್ಕೊಂಡಿದ್ದೀನಿ, ಅಷ್ಟೇ, ಇನ್ನೇನೂ ಇಲ್ಲ. ದಿಸ್ ವಾಚ್, ತುಂಬ ಜನ ಈ ವಾಚ್ ಸ್ಟ್ರ್ಯಾಪ್ ಬಗ್ಗೆ ಕೇಳ್ತಾಯಿದ್ರಿ. ಇದು ಆ್ಯಪಲ್ ವಾಚ್ ವೆಬ್ಸೈಟಲ್ಲೇ ನಾನು ತೊಗೊಂಡಿರೋದು. ಸೊ ನಾನು ಇದೇ ಥರ 3 ಸ್ಟ್ರ್ಯಾಪ್ಸ್ ತೊಗೊಂಡಿದ್ದೀನಿ. ಇದೊಂದು ಪರ್ಪಲ್ ಕಲರ್, ಒಂದು ವೈಟ್ ಒಂದು. ಸೊ ಯಾವಾಗ ಬೇಕು ಆವಾಗ ಚೇಂಜ್ ಮಾಡ್ಕೊತೀನಿ ಅಷ್ಟೇ. ಸೊ ನಾನು ತೊಗೊಂಡು ಆಲ್ಮೋಸ್ಟ್ 2-3 ಇಯರ್ಸ್ ಆಯಿತು. ಐ ಪೇಡ್ ಅಬೌಟ್ 12K ಅನಿಸುತ್ತೆ ಇದಕ್ಕೆ. ಸೊ ದಿಸ್ ಇಸ್ ದ ವಾಚ್. ಅದಾದಮೇಲೆ ಆ್ಯಸ್ ಯೂಶ್ವಲ್ ನಾನು ಹೇಳಿದ್ನಲ್ಲ, ಲಿಪ್ಸ್ಟಿಕ್ ಹಾಕ್ಕೊತಾ ಇದ್ದೀನಿ. ಸೊ ನಾನು ಜಾಸ್ತಿ ಏನೂ ಮಾಡ್ಕೊತಾ ಇಲ್ಲ. ಲಿಪ್ಸ್ಟಿಕ್, ಬ್ಲಷ್ ಮತ್ತು ಐಬ್ರೋ ಸೆಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ನಥಿಂಗ್ ಎಲ್ಸ್. ಆ್ಯಂಡ್ ಹೇರ್ಗೆ ಸ್ವಲ್ಪ ಹೇರ್ ಸಿರಮ್ ಹಾಕ್ಕೊತಾ ಇದ್ದೀನಿ ನೆಕ್ಸಸ್ಸಿಂದ. ಸೊ ದ್ಯಾಟ್ ಏನಾದರೂ ಫ್ರಿಝಿ ಆಗಿದ್ದರೆ ಇಟ್ ಜಸ್ಟ್ ಸೆಟ್ಸ್ ಔಟ್. ಆ್ಯಂಡ್ ನಮಗೆ ವಾಲ್ಯೂಮ್ ಬೇಕು ಅಂದರೆ ಯಾವಾಗಲೂ ಹೇರ್ನ ಉಲ್ಟಾ ಮಾಡಿ ಫ್ಲಿಪ್ ಮಾಡಿದ್ರೆ ವಿ ಗೆಟ್ ದ್ಯಾಟ್ ರಿಯಲಿ ನೈಸ್ ವಾಲ್ಯೂಮ್ ಆನ್ ಆರ್ ಹೇರ್. ಸೊ ಇದಾದಮೇಲೆ ಅಶ್ವಿನಿ ಅಕ್ಕ ಬಂದರು ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ಅವ್ರಿಗೆ ಸ್ವಲ್ಪ ಎಳ್ನೀರು ಓಪನ್ ಮಾಡಿಕೊಡಿ ಅಂತ ಕೇಳಿದೆ. ಅವ್ರ ಕೈಯೆಲ್ಲ ಆಗಲಿಲ್ಲ. ಫೈನಲಿ ನಾನೇ ಓಪನ್ ಮಾಡಬೇಕಿತ್ತು. ಹಾಗಾದರೆ ನೀವೇ ಅರ್ಥ ಆರಿಲ್ಲ ನೋಡಿ, ಇಷ್ಟೇ. ಸೊ ನನ್ನ ಫ್ರೆಂಡ್ಸ್ ಆಲ್ರೆಡಿ ಬಂದುಬಿಟ್ಟಿತ್ತು. ಸೊ ಬೇಗ ಬೇಗ ಶೂಸ್ ಹಾಕ್ಕೊಂಡೆ. ಅಕ್ಕ ಎಳ್ನೀರು ತಂದುಕೊಟ್ರು, ಎಳ್ನೀರು ಕುಡಿದೆ. ನಾನು ಹಾಕ್ಕೊಂಡಿರೋ ಶರ್ಟ್ ಮತ್ತು ಸ್ಕಾಟ್ಸ್ ಬಂದು ಝಾರಾಯಿಂದ, ಆ್ಯಂಡ್ ಹಾಕ್ಕೊಂಡಿರೋ ಶೂಸ್ ಬಂದು ಒನಿಟ್ಸುಕಾಯಿಂದ. ನಾನೆಲ್ಲ ಟ್ಯಾಗ್ ಮಾಡಿರ್ತೀನಿ. ಹಾಯ್ ಪಲ್ಲವಿ. ನಮ್ಮ ಪಯಣ ಶುರುವಾಯಿತು. ಹಾಯ್ ಹಾಯ್. ಫುಲ್ ನಾಚ್ಕೊಂಡು ಹಾಯ್ ಅನುಷಾ.
ಬೇಕಾ? ಬ್ಯಾಕ್ ಶಾಟ್ ಅಂತ ಇನ್ನೊಬ್ರು ಇದ್ದಾರೆ. ಇಷ್ಟೇ ಸಾಫ್ಟ್ ಲಾಂಚ್. ರವೆ ಇಡ್ಲಿ ತರ ಕಾಣಿಸ್ತಾ ಅಲ್ವಾ? ಎಲ್ಲೋ ಇರುತ್ತೆ ವೈಟ್ ಸಜ್ಜೆ ಥರ ಇಷ್ಟೆಲ್ಲಿಂಗ್ ನೀನು ಜಾಕ್ ಫ್ರೂಟ್ ತರಬೇಕಿತ್ತು ಇದಕ್ಕೆ ಹಾಕಿದ್ರೆ. ಸೊ ಒಂದು ಸ್ಟಾಪ್ ತಿಂಡಿಗೆ ಇಡ್ಲಿ ವಡೆ ತಿಂದೆ. ಓ ನಾವಿವಾಗ ಯಾವ ಊರಲ್ಲಿದ್ದೀವಿ? ಯಾವ ಊರಿದು? ಆ್ಯಕ್ಚುಲಿ ನಾವು ಮಹಾದೇವಪುರಕ್ಕೆ ರೀಚ್ ಆಗಿದ್ದೀವಿ. ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ. ಸಾರಿ ನನ್ನ ಮೈಕ್ ಕಾರಲ್ಲಿದೆ. ಆ್ಯಂಡ್ ಹಿಂಗೆ ಹೋಗ್ತಾ 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 ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಾಗುತ್ತೆ ನಿಮಗೆ. ನಾನು ಇವಾಗಲೇ ರಿವೀಲ್ ಮಾಡಲ್ಲ. ಸೊ ಎಲ್ಲೇ ಸ್ಟಾಪ್ ಮಾಡ್ತೀನಿ ಅಲ್ಲಲ್ಲಿ ನಾನು ನಿಮಗೆ ಹೇಳ್ತಾ ಇರ್ತೀನಿ ಯಾವ ಊರಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ನನ್ನ ಫಸ್ಟ್ ಟೈಮ್ ಗ್ರೂಪ್ ಜೊತೆ ಆಚೆ ಹೋಗ್ತಾ ಇದ್ದೀನಿ, ಎಸ್ಪೆಷಲಿ ಗ್ರೂಪ್ ಜೊತೆ. ಸೊ ಲಾಟ್ ಆಫ್ ಮಿಕ್ಸ್ಡ್ ಎಮೋಷನ್ಸ್, ಬಟ್ ಲೆಟ್ಸ್ ಸಿ ಟ್ರಿಪ್ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇದು ನಾನು ಸ್ಟಾರ್ಟಿಂಗೇ ಹೇಳಿದೆ ದೇವ್ರದ್ದು ಟ್ರಿಪ್ ಅಂತ ಹೇಳ್ಬಿಟ್ಟು. ಸೊ ಐ ಆಮ್ ಶ್ಯೂರ್ ಇಟ್ ಆಲ್. ಯಾವ್ರೆ ನನ್ನ ಕಮ್ಯುನಿಟಿಗೆ ಏನಾದರೂ ಹೇಳೋದಿದೆಯಾ? ನಾನು ಐ ಆಮ್ ದ ಲಾಸ್ಟ್ ಪರ್ಸನ್ ಟು ಟಾಕ್ ಇನ್ ಎನಿ ವಿಡಿಯೋಸ್. ನೋಡಿದ್ದೀರಾ ಒಂದು ವಿಡಿಯೋದೊಳಗೆ ಏನಾದರೂ ನಾನು ಯಾವತ್ತಾದರೂ ಮಾತಾಡಿದ್ದೀನಿ? ಎಷ್ಟು ಮಾತಾಡ್ತಾ ಇದ್ದೀರಾ ನೋಡಿ ಇವಾಗ. ಸೊ ತಿಂಡಿ ಆದಮೇಲೆ ಮ್ಯಾಂಡೇಟ್ರಿ ಆಗಿ ನನಗೊಂದು ಬ್ಲ್ಯಾಕ್ ಕಾಫಿ ಬೇಕೇ ಬೇಕು. ಸೊ ಕಾಫಿಗೋಸ್ಕರ ನಿಲ್ಲಿಸಿದ್ವಿ ನೆಕ್ಸ್ಟ್ ಅವಲ್ಲಿ. ಸೊ ನಾನು ಈ ಗ್ರೂಪ್ ಜೊತೆ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು. ಪಲ್ಲವಿ ಅವ್ರು ನನಗೆ ತುಂಬ ಚೆನ್ನಾಗಿ ಗೊತ್ತು. ಬಟ್ ಪ್ರಿಯಾ ಅವ್ರನ್ನ ಒಂದು 2-3 ಸತಿ ಮೀಟ್ ಮಾಡಿದ್ದೀನಿ. ಇನ್ನೆಲ್ಲರೂ ನನಗೆ ಸ್ವಲ್ಪ ಹೊಸಬ್ರೇ. ಬಟ್ ಇದೊಂದು ಟೆಂಪಲ್ಗೆ ಹೋಗೋ ಒಂದು ಕಾರ್ಯಕ್ರಮ ಇರೋದ್ರಿಂದ ಅವ್ರಿಗೂ ಅವರೆಲ್ಲ ಪಲ್ಲವಿ ಫ್ರೆಂಡ್ಸ್, ಅವರು ಕೂಡ ಹೋಗಬೇಕಾಗಿತ್ತು. ಸೊ ನಾವು ಎಲ್ಲ ಒಟ್ಟಿಗೆ ಹೊರಟ್ವಿ. ಆಮೇಲೆ ಒಂದು ಲಾಂಗ್ ಜರ್ನಿ ಆದಮೇಲೆ ಮತ್ತೆ ಒಂದು ಲೂ ಬ್ರೇಕ್ಗೆ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ. ಸೊ ಸ್ವಲ್ಪ ರೆಸ್ಟ್ ಮಾಡಿ ನಾನು ಮಧ್ಯದಲ್ಲಿ ಹಾಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಬಿಕಾಸ್ ನಮ್ಮ ಪ್ಲ್ಯಾನ್ ಚೇಂಜ್ ಆಯಿತು. ನಾವು ರೂಮ್ಗೆ ಹೋಗಿ ಆಮೇಲೆ ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡ್ವಿ. ಬಟ್ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ನಾವು ಡೈರೆಕ್ಟಾಗಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನಾನು ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸಲ್ವಾರ್ ಹಾಕ್ಕೊಂಡ್ಬಿಟ್ಟೆ. ಅದಾದಮೇಲೆ ಸ್ವಲ್ಪ ಟೀ ಕುಡಿದು ನಿಪ್ಪಟ್ಟು ತಿಂದು ಮತ್ತೆ ನನ್ನ ಜರ್ನಿನ ಶುರು ಮಾಡಿದ್ವಿ ನಾವು. ಸೊ ಆಲ್ಮೋಸ್ಟ್ ನಾವು ಶೃಂಗೇರಿ ರೀಚ್ ಆದ್ವಿ. ನಾವು ಹೋಗ್ತಿದ್ದಂಗೆ ಜೋರು ಮಳೆ ಬರ್ತಾಯಿತ್ತು. ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಆಮೇಲೆ ಮಳೆ ನಿಲ್ಲಿಲ್ಲ. ಸೊ ಮಳೆಯಲ್ಲೇ ನಿಂತ್ಕೊಂಡು ಒಳ್ಳೆ ದರ್ಶನ ಮಾಡಿಕೊಂಡು ಇಡೀ ಟೆಂಪಲ್ ಸುತ್ತಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮಳೆಯಲ್ಲೆಲ್ಲ ನೆಂದು ತುಂಬ 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 ಚೆಂದ ಅನಿಸ್ತು. ಬಿಕಾಸ್ ನಾನು ತುಂಬ ಚಿಕ್ಕಳಿರ್ಬೇಕಾದ್ರೆ ನಾನು ಶೃಂಗೇರಿಗೆ ಹೋಗಿದ್ದು. ಹೊರನಾಡಿಗೆ ಹೋಗಿದ್ದೆ, ಬಟ್ ಶೃಂಗೇರಿಗೆ ಹೋಗೇ ಇರಲಿಲ್ಲ. ಆಲ್ಮೋಸ್ಟ್ ಐ ಥಿಂಕ್ 15-20 ಇಯರ್ಸ್ ಆದಮೇಲೆ ಹೋಗ್ತಾ ಇರೋದು. ಸೊ ಆ್ಯಸ್ ಯೂಶ್ವಲ್ ಸ್ವಲ್ಪ ಫೋಟೋಸ್ ತೊಗೊಂಡು ವೀಡಿಯೋಸ್ ತೊಗೊಂಡು ಟೆಂಪಲ್ನೆಲ್ಲ ಸುತ್ತಕೊಂಡು ಒಳ್ಳೆ ದರ್ಶನ ಮುಗಿಸ್ಕೊಂಡು ನಾವು ರೆಸಾರ್ಟ್ ಕಡೆ ಹೊರಟ್ವಿ. ಸೊ ಈ ರೆಸಾರ್ಟ್ ಬಂದು ಪಲ್ಲವಿ ಅವರ ರಿಲೇಟಿವ್ದೆ. ಸೊ ಅಲ್ಲೇ ಸ್ಟೇ ಆದ್ವಿ. ಇಟ್ಸ್ ಕಾಲ್ಡ್ ವಡೇರ್ ಮಠ್ ಅಂತ ಹೇಳಿಬಿಟ್ಟು. ತುಂಬ ಬ್ಯೂಟಿಫುಲ್ ರೆಸಾರ್ಟ್. ಬಟ್ ಮಳೆ ಇನ್ನೂ ಸ್ಟಾಪ್ ಆಗಿರಲಿಲ್ಲ. ವಿ ಆ್ಯಕ್ಚುಲಿ ಥಾಟ್ ಸ್ವಲ್ಪ ಹೊತ್ತು ಆಚೆ ಕೂತ್ಕೊಂಡು ಟೈಮೆಲ್ಲ ಸ್ಪೆಂಡ್ ಮಾಡೋಣ ಅಂತ. ಬಟ್ ಏನೂ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ತುಂಬ ಜೋರು ಮಳೆ ಬರ್ತಿತ್ತು. ರೆಸಾರ್ಟ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಬಟ್ ವಿ ಕುಡಂಟ್ ಡೂ ಎನಿಥಿಂಗ್. ಸೊ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದ ರೂಮ್. ನಾನು ಸ್ವಲ್ಪ ರೆಸ್ಟ್ ಮಾಡಿದೆ. ಬಿಕಾಸ್ ಮತ್ತೆ ಸಂಜೆ ನಮಗೆ ಹರಿಹರಪುರ ಟೆಂಪಲ್ಗೆ ಹೋಗಬೇಕಾಗಿತ್ತು. ಒಂದು ಪೂಜೆ ಇತ್ತು. ಸೊ ಮತ್ತೆ ರೆಡಿ ಆಗೋಕ್ಕೆ ಶುರು ಆದ್ವಿ. ಆ್ಯಂಡ್ ರೆಡಿ ಆದಮೇಲೆ ವಿ ಆಲ್ ವೆಂಟ್ ಟು ದ ಟೆಂಪಲ್. ಸೊ ನನಗೆ ಕುಂಕುಮ ಹಾಕೋದು, ಎಸ್ಪೆಷಲಿ ಕುಂಕುಮ ದೇವ್ರಿಗೆ ಅರ್ಚನೆ ಮಾಡಿರೋ ಕುಂಕುಮ ಹಾಕೋದು ತುಂಬ ಇಷ್ಟ. ಸೊ ನಾವು ಯಾರ್ಯಾರು ಹೆಣ್ಮಕ್ಳು ಹೋಗಿದ್ವಿ ಅವ್ರಿಗೆಲ್ಲನೂ ಕರೆದು ನಾನು ಕುಂಕುಮ ಹಚ್ಚಿದೆ. ಓಕೆ, ಸೊ ಅದು ಇದು ಪೇಸ್ಟ್ ಆಗುತ್ತೆ ಅಂದರೆ ಇದು ಸ್ಟೇ ಫಾರ್ ಲಾಂಗ್. ಸೊ ಇಟ್ ಸ್ಟೇಸ್ ಟಿಲ್ ಯು ವಾಶ್ ಇಟ್ ಆಫ್. ಸೊ ಇದು ದಿನ ಹಚ್ತೀರಾ? ಸಾರಿ ಆಗ್ತದೆ. ಸೀರೆ ಹಾಕ್ದಾಗ ಅನಿಸುತ್ತೆ ಯು ಫೀಲ್ ವೆರಿ ಗುಡ್. ಯಾ, ನಾನು ಮಂತ್ರ ಹೇಳ್ಕೊಂಡು ದೇವಿ ಮಂತ್ರ ಹೇಳ್ಕೊಂಡು ಹಾಕೋತಾ ಇರ್ತೀನಿ. ಐ ಲುಕ್ ವೆರಿ ಎಲ್ಡರ್ಲಿ. ನೋ, ಯು ವಿಲ್ ಲುಕ್ ಲೈಕ್ ಎಲ್ಡರ್ಲಿ ಅಲ್ಲ, ಅದು ನಮ್ಗೆ ಅನಿಸುತ್ತೆ. ಯು ವಿಲ್ Oh, look, you are telling like everybody. Everybody.
I think it just makes you divine. Okay. ಒಂದು ನಿಮಿಷ. ಏನಿದೆ? ಓಕೆ ಬಾಯ್. ಸೊ ರೆಡಿ ಆದಮೇಲೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಫೋಟೋಶೂಟ್ ಮುಗಿಸ್ಕೊಂಡು ವೀಡಿಯೋಸ್ ತೊಗೊಂಡು ಹಾಗೆಯೇ ಗ್ರೂಪ್ ಫೋಟೋ ಎಲ್ಲ ತೊಗೊಂಡು ನಾವು ಟೆಂಪಲ್ ಕಡೆ ಹೋಗ್ತೀವಿ. ವಿಡಿಯೋ ಮಾಡಿ. ಲೆನ್ಸಲ್ಲಿ ಬೆರಳಿಟ್ಟಿದ್ದೀರಾ? ಇಲ್ಲ 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 ಬರ್ತಿದ್ದೀವಿ ವಿಡಿಯೋ. ನೋಡಿ ಅಲ್ಲಿ ಸ್ವಲ್ಪ ಹಿಂಗೆ ಇಲ್ಲ ಇಲ್ಲ ನಿಮ್ಮ ಹೆಸರು ಎಂತ? ಮಿಲ್ಟನ್ ಮಿಲ್ಟನ್ ಮಿಲ್ಟನ್. ಚಾಕ್ಲೇಟ್ ಇಲ್ಲ ವಾಟರ್ ಬಾಟಲ್ ವಾಟರ್ ಬಾಟಲ್ ಕರೆಕ್ಟ್. ಫೋಟೋ ತೆಗಿತಾರೆ. ಐ ಲವ್ ಡ್ರೆಸ್ಸಿಂಗ್ ಅಪ್ ಆಯಿತಾ, ಎಸ್ಪೆಷಲಿ ಟ್ರೆಡಿಷ್ನಲ್ ಡ್ರೆಸ್ ಆದಾಗ ಐ ಡೋಂಟ್ ನೋ ವೈ ಐ ಕೀಪ್ ಟೇಕಿಂಗ್ ಪಿಕ್ಚರ್ಸ್, ಐ ಕೀಪ್ ಲುಕಿಂಗ್ ಎಟ್ ಮೈ ಸೆಲ್ಫ್. ಅದೇನೋ ಒಂಥರ ಡಿವೈನ್ ಎನರ್ಜಿ ಫೀಲ್ ಆಗುತ್ತೆ ನನಗೆ, ಏನು ಅಂತ ಗೊತ್ತಿಲ್ಲ. ಬಟ್ ಐ ರಿಯಲಿ ಲೈಕ್ ಟ್ರೆಡಿಷ್ನಲ್ ಡ್ರೆಸ್ ಮಾಡೋದು ನಂಗೆ ತುಂಬ 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 ಇಷ್ಟ. ಅದಾದಮೇಲೆ ಟೆಂಪಲ್ ಮುಗಿಸಿದ್ವಿ, ತುಂಬ ಚೆಂದ ವರ ಇದ್ದೀವಿ. ಇದು ಪೂಜೆ ಮುಗಿಸಿದ್ವಿ, ರಾತ್ರಿ ಬರೋ ಅಷ್ಟರಲ್ಲಿ 12 ಗಂಟೆ ಆಯಿತು. ಬಂದು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಮತ್ತೆ ಎದ್ದು ರೆಡಿ ಆಗೋಕ್ಕೆ ಶುರು ಮಾಡಿದ್ವಿ. ನಮಗೆ ಆ್ಯಕ್ಚುಲಿ ಪ್ರಾಪರಾಗಿ ನಿದ್ದೆನೇ ಇರಲಿಲ್ಲ ಆಯಿತಾ. ಬೆಳಗಿನ ಜಾವ ಹೊರಟು ಆಮೇಲೆ ಡೈರೆಕ್ಟಾಗಿ ಶೃಂಗೇರಿಗೆ ಹೋಗಿ ಮತ್ತೆ ರೂಮಿಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಪೂಜೆಗೆ ಹೋದ್ವಿ. ರಾತ್ರಿ 1 ಗಂಟೆಗೆ ವಾಪಸ್ ಬಂದ್ವಿ. ಮತ್ತು ಇವಾಗ ಬೆಳಗಿನ ಜಾವನೇ ಎದ್ದು ಹೊರನಾಡು ಹೊಡ್ತಾಯಿದ್ವಿ. ಬಿಕಾಸ್ ಎಲ್ಲ ವಾಪಸ್ ಬ್ಯಾಂಗ್ಳೂರಿಗೆ ರೀಚ್ ಆಗಬೇಕಾಗಿತ್ತು. ನಂಗೆ ಸ್ವಲ್ಪ ಹುಷಾರಿಲ್ದೇನೂ ಫೀಲ್ ಆಗ್ತಾಯಿತ್ತು. ಬಟ್ ಆದ್ರೂ ಎಲ್ಲಿಂದನೋ ದೇವ್ರ ದರ್ಶನ ಅನ್ನೋದಾಗ ಇಲ್ಲಿಂದನೋ ಒಂದು ಎನರ್ಜಿ ಬರುತ್ತೆ, ಪವರ್ ಬರುತ್ತೆ. ಸೊ ಹಾಗೆ ಎಲ್ಲ ಎದ್ದು ರೆಡಿ ಆಗ್ತಾಯಿದ್ವಿ ಬೆಳಗ್ಗೆ. ನಾನಂತೂ ಫುಲ್ ಮ್ಯೂಸಿಕ್ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೆ. ಬಿಕಾಸ್ ಐ ವಾಂಟೆಡ್ ದಟ್ ಎನರ್ಜಿ ಅರ್ಲಿ ಮಾರ್ನಿಂಗ್. ಏನು ಮೈಂಡ್ ಮಾಡೋಕ್ಕಾಗುತ್ತೆ, ಬಟ್ ಏನು ಹೇಳಿ ಎಷ್ಟೇ ಕಾಸ್ಟ್ಲಿ ಸ್ಯಾರಿ ಆದ್ರೂ ಕಲರ್ ಇದಾಗುತ್ತೆ, ಕಲರ್ ಗ್ಯಾರಂಟಿ ಕೊಡೋಲ್ಲ. ನಂದು ಸೀರಿಯಸ್ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಇಷ್ಟೊಂದು. ಹೌದಾ? ಅಂದರೆ ಕೆಲವೊಂದು ನಂದು ವಾಷಬಲ್ ಎಕ್ಸ್ಪೆನ್ಸಿವ್ ಸೀರೆಸ್ ಎಲ್ಲ ಡ್ರೈ ಕ್ಲೀನ್ ಕೊಡ್ತೀನಿ. ಈ ನಾನು ರೆಗ್ಯುಲರ್ ಸೀರೆಗಳೆಲ್ಲ ಹಾಕ್ತೀನಿ. ಈ ಚಿಫಾನು ಆ ಥರದ ಈ ಡಬಲ್ ಕಲರ್ ಶಿಫಾನ್ ಎಲ್ಲ ಇಲ್ಲ, ಡಬಲ್ ಕಲರ್ ಹಾಕ್ತೀನಿ. ದೀಸ್ ಆರ್ ಆಲ್ ಫೈನ್, ಒಂದೇ ಕಲರ್ ಅಲ್ಲ. ಕಾಟನ್ ಇದೆಲ್ಲ ಡ್ರೈ ಕ್ಲೀನ್ ಕೊಡ್ತೀನಿ. ಕಾಟನ್ಸು ಇಲ್ಲ ಹೇಳಿದೆ ಅವನಿಗೆ. ಪ್ರಾಬ್ಲಮ್ ಏನು ಗೊತ್ತಾ, ಡಿಹೈಡ್ರೇಷನ್. ನಂಗೆ ನೀರು ಕುಡಿಲಿಲ್ಲ ಅಂದರೆ ನನ್ನ ಬಾಡಿ ತೊಗೊಳೋದೇ ಇಲ್ಲ. ಜೊತೆಗೆ ಐ ಬಿ ಆನ್ ಮೆಡಿಕೇಶನ್ಸ್, ಸೊ ಐ ನೀಡ್ ಲಾಡ್ ಆಫ್ ಲಿಕ್ವಿಡ್ಸ್. ನನಗೆ ನಿನ್ನೆ ಹೋಗುವಾಗ ಇನ್ನೇನು ಮಾಡಿಬಿಡ್ತೀನಿ ಅಂತ ಅನ್ಸ್ಬಿಟ್ಟಿತ್ತು. ಆ ಥರ ಆಗಿದೆ. ಫೋನ್ ನೋಡ್ತಾ ಇದ್ದೆ ನಾನು ಫುಲ್ಲು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಾವು ಟೆಂಪಲ್ ಕಡೆ ಹೊರಟ್ವಿ. ನಾನು ಜಾಸ್ತಿ ಏನು ರೆಕಾರ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಬಿಕಾಸ್ ತುಂಬ ರಶಲ್ಲಿದ್ವಿ. ಒಂದೇ ದಿನ ಟೈಮ್ ಇದ್ದಿದ್ದು. ಬಟ್ ಇರೋ ವಿಡಿಯೋದಲ್ಲಿ ನಾನು ಬ್ಲಾಗ್ ಮಾಡಿದ್ದೀನಿ. ತುಂಬ ಒಳ್ಳೆ ದರ್ಶನ ಆಯಿತು. ಟೆಂಪಲಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಊಟ ಮಾಡಿದ್ವಿ. ಇಷ್ಟು ಟೈರಿಂಗ್ ಆಗಿದ್ರು ಕೂಡ ಪೊಂಗಲ್ ಮುಗಿಸ್ಕೊಂಡು ಊಟ ಮುಗಿಸೋ ಅಷ್ಟರಲ್ಲಿ ತುಂಬ ಮನಸ್ಸಿಗೆ ನೆಮ್ಮದಿ ಅನಿಸ್ತು, ಖುಷಿ ಅನಿಸ್ತು. ಐ ರಿಯಲಿ ನೀಡೆಡ್ ದಿಸ್. ಸೊ ಐ ವಾಸ್ ರಿಯಲಿ ಹ್ಯಾಪಿ ಐ ಕುಡ್ ಡೂ ದಿಸ್. ಒಳ್ಳೆ ಪೂಜೆ, ಒಳ್ಳೆ ದರ್ಶನ ಮುಗಿಸ್ಕೊಂಡು ಒಳ್ಳೆ ಮನಸ್ಸಿಂದ, ಒಳ್ಳೆ ಎನರ್ಜಿಯಿಂದ ಅಲ್ಲಿ ಬ್ಯಾಂಗ್ಳೂರಿಂದ ಹೊರಟು ಶೃಂಗೇರಿಯಿಂದ ಶುರುವಾಗಿದ್ದ ಮಳೆ ವಾಪಸ್ ನಾವು ಬ್ಯಾಂಗ್ಳೂರು ರೀಚ್ ಆಗೋದು. ಹಿಂಗೂ ಮಲ್ಕೊಂತಾರ ಅಂತ ಟ್ರಾವೆಲಲ್ಲಿ. ಸೊ ನನಗೆ ಮತ್ತೆ ಕಾಫಿ ಬೇಕಾಗಿತ್ತು. ಸೊ ಕಾಫಿ ಬ್ರೇಕ್ಗೆ ನಿಲ್ಲಿಸಿದ್ವಿ ಆ್ಯಂಡ್ ವಿ ಸ್ಪಾಟೆಡ್ ದಿಸ್ ಬ್ಯೂಟಿಫುಲ್ ರೈನ್ಬೋ. ಸೊ ಇದು ಇವತ್ತಿನ ವ್ಲಾಗ್. ಐ ಹೋಪ್ ಯು ರಿಯಲಿ ಲೈಕ್ ಇಟ್. ಐ ಥಿಂಕ್ ಇದೇ ನನ್ನ ಶಾರ್ಟೆಸ್ಟ್ ವ್ಲಾಗ್ ಅನಿಸುತ್ತೆ. ಬಟ್ ಅಷ್ಟು ಶೂಟ್ ಮಾಡ್ಕೊಂಡು ಮಾಡಿದೆ. ಐ ಹೋಪ್ ಯು ಲೈಕ್ ಇಟ್ ಆ್ಯಂಡ್ ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಐ ಲವ್ ಯು ಗೈಸ್. ಬಾಯ್.